ನಾನು ನಿಮ್ಮ ಅಂಬರೀಷ್ ಗೊಂದ್ರಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೊಂದ್ರಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಒಬ್ಬ ವ್ಯಕ್ತಿ ಇಡೀ ಭೂಮಿಯನ್ನು ಗೆಲ್ಲಬಲ್ಲ ಶಕ್ತಿ ಹೊಂದಿದ್ದರೂ ತನ್ನ ವಿಜಯದ ನಂತರ ತನ್ನ ಕತ್ತಿಯನ್ನು ಶಾಶ್ವತವಾಗಿ ತ್ಯಜಿಸಿದರೆ ಹೇಗಿರಬಹುದು? ಲಕ್ಷಾಂತರ ಶವಗಳ ರಾಶಿಯ ಮೇಲೆ ನಿಂತು ವಿಜಯದ ಸಂಭ್ರಮದ ಬದಲು ಪಶ್ಚಾತ್ತಾಪದ ಕಣ್ಣೀರಿಟ್ಟ ಆ ಮಹಾನ್ ಸಾಮ್ರಾಟ ಯಾರು? ಇತಿಹಾಸದಲ್ಲಿ ಚಂಡಾಶೋಕ ಎಂದು ಕರೆಯಲ್ಪಟ್ಟ ವ್ಯಕ್ತಿ ಧರ್ಮಾಶೋಕನಾರಿ ಬದಲಾದ ಆ ರೋಚಕ ಕ್ಷಣ ಯಾವುದು? ಭಾರತದ ಹೆಮ್ಮೆಯ ಅಶೋಕ ಚಕ್ರವರ್ತಿಯ ಈ ಅದ್ಭುತ ಪರಿವರ್ತನೆಯ ಕಥೆಯನ್ನು ಇಂದು ನಾವು ಕಾದಂಬರಿಯ ಪುಟಗಳನ್ನು ತಿರುವಿದಂತೆ ನೋಡೋಣ. ಅಧ್ಯಾಯ 1. ಮೌರ್ಯ ಸಾಮ್ರಾಜ್ಯದ ಬಂಡಾಯದ ಕುಡಿ. ಕ್ರಿಸ್ತಪೂರ್ವ 3ನೇ ಶತಮಾನ. ಮೌರ್ಯ ಸಾಮ್ರಾಜ್ಯದ ಬೃಹತ್ ಕೋಟೆಗಳು ಮಗಧದ ಮಣ್ಣಿನಲ್ಲಿ ಗಟ್ಟಿಯಾಡಿ ನಿಂತಿದ್ದವು. ಬಿಂದುಸಾರನ 100ಕ್ಕೂ ಹೆಚ್ಚು ಪುತ್ರರಲ್ಲಿ ಅಶೋಕ ಎದ್ದು ಕಾಣುತ್ತಿದ್ದ. ಅಶೋಕ ಸುಂದರವಾಗಿರಲಿಲ್ಲದಿರಬಹುದು, ಆದರೆ ಅವನ ಶೌರ್ಯ, ಅವನು ಬರಿಗೈಯಲ್ಲಿ ಎದುರಿಸುತ್ತಿದ್ದ ಅಶೋಕನಿಗೆ ಸಾಮ್ರಾಜ್ಯದ ಮೇಲಿನ ಹಸಿವು ಹೆಚ್ಚಾಗಿತ್ತು. ತಂದೆಯ ಮರಣದ ನಂತರ ಸಿಂಹಾಸನಕ್ಕಾಗಿ ನಡೆದ ರಕ್ತಸಿಕ್ತ ಹೋರಾಟದಲ್ಲಿ ತನ್ನ ಸ್ವಂತ ಸಹೋದರರನ್ನೇ ಕೊಂದು ಅಶೋಕ ಪಟ್ಟಕ್ಕೇರಿದಾಗ ಜಗತ್ತು ಇವನನ್ನು ಒಬ್ಬ ಕ್ರೂರ ರಾಜನೆಂದೇ ಭಾವಿಸಿತ್ತು. ಅಧ್ಯಾಯ 2. ದಿಗಂತದವರೆಗೆ ಹರಡಿದ ಸಾಮ್ರಾಜ್ಯ. ಅಶೋಕ ಕೇವಲ ರಾಜನಾಗಿರಲಿಲ್ಲ, ಅವನೊಬ್ಬ ಜಯಶಾಲಿ ಯೋಧನಾಗಿದ್ದ. ಮೌರ್ಯ ಧ್ವಜವು ಭಾರತದ ಪಶ್ಚಿಮದಿಂದ ಪೂರ್ವದವರೆಗೆ ಹಾರಾಡುತ್ತಿತ್ತು. ಆದರೆ ಅವನ ಕಂಡು ಮಣಿಯದ ರಾಜ್ಯವೊಂದರ ಮೇಲಿತ್ತು, ಅದುವೇ ಕಳಿಂಗ. ಅಧ್ಯಾಯ 3. ದಯಾನದಿಯ ರಕ್ತದ ಕಲೆ. ಕಳಿಂಗದ ವೀರರು ಅಶೋಕನ ಬೃಹತ್ ಸೈನ್ಯಕ್ಕೆ ತಲೆಬಾಗಲು ಸಿದ್ಧರಿರಲಿಲ್ಲ. ಕೊನೆಗೆ ಕ್ರಿಸ್ತಪೂರ್ವ 261ರಲ್ಲಿ ಯುದ್ಧ ಸಾರಲಾಯಿತು. ದಯಾನದಿಯ ತೀರದಲ್ಲಿ ಇತಿಹಾಸದ ಭೀಕರ ಯುದ್ಧವೊಂದು ನಡೆಯಿತು. ಯುದ್ಧ ಮುಗಿಯಿತು, ಅಶೋಕ ಗೆದ್ದಿದ್ದ. ಆದರೆ ಆ ವಿಜಯದ ಬೆಲೆ ಏನಿತ್ತು? ಲಕ್ಷಾಂತರ ಸೈನಿಕರು ಮಣ್ಣಾಗಿದ್ದರು. ದಯಾನದಿಯ ನೀರು ಕೆಂಪಾಗಿ ಹರಿಯುತ್ತಿತ್ತು. ವಿಜಯೋತ್ಸವ ಆಚರಿಸಲು ಯುದ್ಧಭೂಮಿಗೆ ಹೋದ ಅಶೋಕನಿಗೆ ಕಂಡಿದ್ದು ಸಂಭ್ರಮವಲ್ಲ, ಬದಲಾಗಿ ಹೆಣ್ಣು ಮಕ್ಕಳ ಅಳಲು, ತಂದೆಯನ್ನು ಕಳೆದುಕೊಂಡ ಮಕ್ಕಳ ಆಕ್ರಂದನ ಮತ್ತು ಸಾಲು ಸಾಲು ಹೆಣಗಳು. ಆ ಕ್ಷಣ ಅಶೋಕನ ಎದೆಯಲ್ಲಿ ಮಿಂಚಿನ ಸಂಚಲನವಾಯಿತು. ನಾನು ಗೆದ್ದಿದ್ದು ಏನನ್ನು? ಈ ಸ್ಮಶಾನವನ್ನೇ ಎಂಬ ಪ್ರಶ್ನೆ ಅವನನ್ನು ಕಾಡಿತು. ಅಶೋಕನಲ್ಲಿದ್ದ ಕ್ರೂರ ಚಂಡಾಶೋಕ ಅಲ್ಲಿಗೆ ಅಂತ್ಯವಾಯಿತು. ಅಧ್ಯಾಯ 4. ಬುದ್ಧನ ನೆರಳು ಮತ್ತು ಧರ್ಮದ ದಾರಿ. ಮನಸ್ಸಿನ ಶಾಂತಿ ಅರಿಸುತ್ತಿದ್ದ ಅಶೋಕನಿಗೆ ಬೌದ್ಧ ಧರ್ಮದ ಶಾಂತಿ ಮಂತ್ರಗಳು ದಾರದೀಪವಾದವು. ಉಪಗುಪ್ತನ ಮಾರ್ಗದರ್ಶನದಲ್ಲಿ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಈಗ ಅವನ ಕೈಯಲ್ಲಿದ್ದ ಕತ್ತಿ ಕೆಳಗಿಳಿಯಿತು, ಪ್ರೇಮದ ಧ್ವಜ ಮೇಲಕ್ಕೇರಿತು. ಅಶೋಕ ತನ್ನ ಸಾಮ್ರಾಜ್ಯದಾದ್ಯಂತ ಶಾಂತಿ, ಅಹಿಂಸೆ ಮತ್ತು ಮಾನವೀಯತೆಯ ಸಂದೇಶಗಳನ್ನು ಸಾರುವ ಸ್ತಂಭಗಳನ್ನು ನಿರ್ಮಿಸಿದ. ಇಂದಿಗೂ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರ ಮತ್ತು ರಾಷ್ಟ್ರೀಯ ಲಾಂಛನವಾಗಿರುವ 4 ಸಿಂಹಗಳ ಶಿಲ್ಪ ಅವನ ಮಹೋನ್ನತೆಗೆ ಸಾಕ್ಷಿ. ಅಧ್ಯಾಯ 5. ಅಶೋಕನ ಮಹಾನ್ ಪರಂಪರೆ. ಅಶೋಕ ಕೇವಲ ಭಾರತದ ರಾಜನಾಗಿ ಉಳಿಯಲಿಲ್ಲ. ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿ ಬೌದ್ಧ ಧರ್ಮದ ಸಂದೇಶವನ್ನು ಜಗತ್ತಿಗೆ ಹರಡಿದ. ರಸ್ತೆಗಳು, ಆಸ್ಪತ್ರೆಗಳು ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣಗಳನ್ನು ನಿರ್ಮಿಸಿದ ವಿಶ್ವದ ಮೊದಲ ಸಾಮ್ರಾಟ ಇವನು. ಇತಿಹಾಸದ ಪುಟಗಳಲ್ಲಿ ಸಾವಿರಾರು ರಾಜರು ಬಂದು ಹೋಗಿರಬಹುದು, ಆದರೆ ದೇವನಾಂಪಿಯ ಪಿಯದಸ್ಸಿ ಅಶೋಕನ ಹೆಸರಷ್ಟೇ ಸೂರ್ಯನಂತೆ ಬೆಳಗುತ್ತಿದೆ. ಗೆಲುವಿನ ನಂತರವೂ ಸೋಲನ್ನು ಒಪ್ಪಿಕೊಂಡವನು ಅಶೋಕ. ಅಧಿಕಾರಕ್ಕಿಂತ ಅಹಿಂಸೆ ದೊಡ್ಡದು ಎಂದು ತೋರಿಸಿಕೊಟ್ಟ ಈ ಮಹಾನ್ ಪುರುಷನ ಕಥೆ ಇಂದಿಗೂ ನಮಗೆ ಸ್ಫೂರ್ತಿ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಅಶೋಕನ ಯಾವ ಗುಣ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ.
ಇತಿಹಾಸದ ಇನ್ನಷ್ಟು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟಾರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಶ್ ಗೋಂದ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಳನ್ನ ಪಡೀತಾ ಇರಿ.